ಗೈಸ್ ಇವಾಗ ಅವ್ರು ಕೊಟ್ಟಿದ್ದೀನಿ, ಅವ್ರು ರಿವ್ಯೂ ಕೇಳೋದಿರಲಿ, ಅವ್ರು ತಿನ್ಲಿ ಫಸ್ಟ್. ನಮ್ಮಮ್ಮ ಏನು ಮಾಡೋರು ಅಂದರೆ ಇಲ್ಲಿ ವಿಡಿಯೋ ಮಾಡ್ರಿ ಅಂತ ಇಷ್ಟೊತ್ತು ಹಾಕಿದ್ದೆ ಗೈಸ್. ಇಷ್ಟೆಲ್ಲ ಐಟಮ್ ಆರ್ಡರ್ ಮಾಡಿ ತರಿಸಿದ್ದೀನಿ. ಇವಾಗ ನಮ್ಮ ಸ್ಪೆಷಲ್ ತಿಂಡಿ ಮಾಡುವ ವಿಧಾನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ನಾನು ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ನಾನು ಮಲಗಿ ಇವಾಗ ಎದ್ದಿದ್ದೆ ಗೈಸ್. ಸೊ ಫ್ರೆಶ್ ಅಪ್ ಆಗಿ ಆ್ಯಂಡ್ ಇವತ್ತು ನಾನು ಫಾಸ್ಟಿಂಗು ಸ್ಯಾಟರ್ಡೆ ನಾನು ತಿನ್ನೋಲ್ಲ, ಫಾಸ್ಟಿಂಗ್ ಇರ್ತೀನಿ. ಆ್ಯಂಡ್ ಆಲ್ಸೋ ನಮ್ಮ ಮಮ್ಮಿ ಟಿಫನ್ ಏನೋ ಮಾಡ್ತಿದ್ದಾರೆ, ಅವರು ಅಡುಗೆ ಮಾಡ್ತಿದ್ದಾರೆ ಒಟ್ಟಿಗೆ. ಅವರು ಎದ್ದು ಅಡುಗೆ ಮಾಡ್ತಿದ್ದಾರೆ. ಇವತ್ತೆಲ್ಲ ನಾವು ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಮ್ಮಿಗೆ. ನೋಡೋಣ ಗೈಸ್ ಎಲ್ಲನೂ ಹೋಗ್ತೀನೋ ಇಲ್ವಾ ಅಂತ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಜಾಯ್ ಮಾಡಿ. ಗೋ ಗಾಯ್ಸ್. ಇವತ್ತು ನಾವು ಆಚೆ ಎಲ್ಲಿಗೂ ಹೋಗ್ತಾಯಿಲ್ಲ, ನಾನು ನಮ್ಮ ಮಮ್ಮಿ. ಯಾಕಂತ ಅಂದರೆ ಮನೇಲಿನೇ ಏನಾದರೂ ಅವ್ರು ಕೇಳಿದ್ನ ನಾನು ಮಾಡಿಕೊಟ್ಟು ಅದನ್ನು ಅವರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಅದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಅಲ್ವಾ, ನನಗೆ ಕಾಲೇಜ್ ರಜಾ, ಅವ್ರಿಗೂ ರಜಾ ನೋಡಿ. ಅವರು ಮನೇಲೇ ಇದ್ದಾರೆ. ಸೊ ಸುಮ್ಮನೆ ಆಚೆ ಹೋಗಿ ಎಲ್ಲ ಏಕೆಂದ್ರೆ ಅವ್ರದ್ದು ಹಂಗಲ್ಲ. ನಾಳೆ ಸಂಡೇ ಹೋಗೋಣ ಅಂದ್ಕೊಂಡಿದ್ದೀವಿ ಆಚೆ. ಸೊ ಇವತ್ತು ಬೇಡ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಅವ್ರು ಏನೇನು ಕೇಳ್ತಾರೋ ಅದನ್ನು ತರಿಸಿ ನಾನು ಮಾಡಿಕೊಡ್ತೀನಿ. ನಾನೇನು ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಾಗೆ ಅವ್ರೇನು ಕೇಳ್ತಾರೆ ಅದನ್ನೆಲ್ಲ ನೀವು ನೋಡಿರಂತೆ ಈ ವ್ಲಾಗಲ್ಲಿ. ಸೊ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಕೇಳ್ಬಿಟ್ಟು ಇವತ್ತು ಮಾಡಿಕೊಡೋಣ. ನಿಮಗೆ ಏನು ಇಷ್ಟ, ಏನು ಮಾಡಿಕೊಡ್ಬೇಕು ನಾನು, ನಿಮಗೆ ಫೇವ್ರೆಟ್ ಡಿಶ್ ಆಗಲಿ ಅಥವಾ ನಿಮ್ಗೆ ಏನೇ ಆಗಿದ್ರು ಅದನ್ನು ಹೇಳಿ, ಅದನ್ನು ನಾನು ತಂದು ನಾನೇ ಮಾಡಿಕೊಡ್ತೀನಿ. ವಿತ್ ಏನೇ ಆಗಲಿ, ಸ್ವೀಟು ಖಾರನೋ ನಿಮ್ಮ ಇಷ್ಟ ಮ್ಯಾಮ್. ಏನಾದರೂ ಆಗಿ, ಸ್ನ್ಯಾಕ್ಸ್ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಊಟ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ತಿನ್ನೋ ಐಟಮು ನಿಮ್ಗೆ ಇಷ್ಟ ಆಗಿರೋವಂಥದ್ದು ಹೇಳಿ, ಅದನ್ನು ನಾನೇ ಮಾಡಿಕೊಡ್ತೀನಿ. ಸೊ ಗೈಸ್ ಅವ್ರಿಗೆ ಇಷ್ಟ ಆಗಿರೋದನ್ನೇ ಮಾಡ್ಕೊಡ್ಬೇಕಲ್ವಾ ಗೈಸ್. ಅವ್ರಿಗೆ ಏನು ಇಷ್ಟ ಆಗಿರುತ್ತೋ ಅದನ್ನು ಮಾಡಿಕೊಟ್ರೆ ನೀವು ಅದನ್ನು ರೇಟಿಂಗ್ಸ್ ಕೊಡ್ಬೇಕು ಲಾಸ್ಟಲ್ಲಿ, ಚೆನ್ನಾಗಿತ್ತೋ ಇಲ್ವೋ ಹೆಂಗೆ ಅಂತ ಗೈಸ್. ಆಮೇಲೆ ನಮ್ಮ ಮಮ್ಮಿ ಒಂದು ಹೆಲ್ಪು ತೊಗೊಳಲ್ಲ ಗೈಸ್, ಎಲ್ಲ ನಾನು ಓನ್ ಎಫರ್ಟ್ ಹಾಕಿ ನಾನು ಮಾಡ್ತೀನಿ ಗೈಸ್. ನಮ್ಮ ಮಮ್ಮಿದು 0 ಎಫರ್ಟ್ ಇರುತ್ತೆ ಇದರಲ್ಲಿ. ಬರೀ ಅವ್ರು ಹೇಳ್ತಾರೆ ಅಷ್ಟೇ, ಅವ್ರು ಹಿಂಗೆ ಕುತ್ಕೊಂಡಿರ್ತಾರೆ, ನಾನು ಮಾಡಿಕೊಡ್ತೀನಿ. ಏನು ಬೇಕು ಹೇಳಿ ಇವಾಗ. ಏನು ಮಾಡೋದು, ಏನು ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿ ಬೇಗ ಏನು ಮಾಡಿ. ಸಡನ್ ಆಗಿ ಹೇಳಿದ್ರೆ ಹೆಂಗೆ, ಸ್ವಲ್ಪ ಟೈಮ್ ಕೊಡಬೇಕು ಗಾಯ್ಸ್. ಇದು ನಮ್ಮ ಕಡೆ ಜೇಮ್ಸ್ ಏನಂತಾರೆ ಗೈಸ್, ಇದಕ್ಕೆ ಕೆರ್ಕೊಳ್ಳಿ ಅಂತ ಅಂತಾರೆ, ಕೇಳ್ಕೊಳ್ಳೋದು. ಸೊ ಅದಕ್ಕೆ ಹೇಳಿ ನಿಮ್ಗೆ ಮಮ್ಮಿ ಯೋಚನೆ ಮಾಡಿ ತಿನ್ನೋ ಅಂತ ಐಟಮ್ ಏನು ಯೋಚನೆ ಮಾಡ್ತೀರಿ ಒಂದು ನಿಮಿಷ. ಸೊ ಗೈಸ್ ಅವರು ಯೋಚನೆ ಮಾಡಿಬಿಡ್ಲಿ, ಯೋಚನೆ ಮಾಡೋಷ್ಟರಲ್ಲಿ ಎಡಿಟಿಂಗ್ ಇದೆ, ಅದನ್ನು ನಾನು ಎಡಿಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಅವ್ರು ಏನೋ ಥಿಂಕ್ ಮಾಡ್ಕೊಂಡು ಬೇಗ ನನಗೆ ಹೇಳಿ, ಸರಿನಾ? ಗೈಸ್ ನಮ್ಮ ಮಮ್ಮಿ ಹೇಳ್ರಿ, ಸ್ಟಾರ್ಟ್ ಮಾಡಿರಿ. ನೀನು ನಾನೇನು ಮಾಡಲ್ಲ ಹೇಳ್ರಿ ಗೈಸ್. ನಮ್ಮ ಮಮ್ಮಿ ಅವ್ರಿಗೆ ಏನು ಮಾಡ್ಕೊಡ್ಬೇಕು ಅಂತ ಕೇಳಿದ್ನಲ್ಲ, ಅವ್ರಿಗೆ ತಲೆ ಓಡ್ತಿಲ್ಲ. ಅವ್ರಿಗೆ ಇಲ್ಲಿ ಈ ತಲೆ ಓಡ್ತಿಲ್ವಂತೆ, ಅದಕ್ಕೋಸ್ಕರ ಏನೋ ಮಾಡ್ತವ್ರೆ. ಮಾಡ್ರಿ ಮಾ ಹೇಳ್ರಿ. ಸ್ಪೆಷಲ್ ತಿಂಡಿ ಮಾಡುವ ವಿಧಾನ. वंडर वर्ल्ड में जिक्र यारां के नाम का. ಗೈಸ್ ಯೂಟ್ಯೂಬ್ಗೆ ಕೇಳ್ತಾರೆ ಸ್ಪೆಷಲ್ ತಿಂಡಿ ಮಾಡುವ ವಿಧಾನ ಅಂತ, ಯೂಟ್ಯೂಬ್ನೇ ಕೇಳ್ತಾರೆ. ಇಂಥ ಮಮ್ಮಿ ನೋಡಿ ಗೈಸ್, ಅವ್ರಿಗೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಯೂಟ್ಯೂಬ್ನೇ ಕೇಳ್ತಾ ಇರೋದು. ಬನ್ನಿ ಅವ್ರೇನೋ ಹುಡುಕಾದ್ಮೇಲೆ ಮಾಡಿಕೊಡೋಣ ಗಾಯ್ಸ್. ಇವಾಗ ನಮ್ಮ ಮಮ್ಮಿ ಡಿಸೈಡ್ ಮಾಡೋರೆ ಏನೇನು ಮಾಡಬೇಕು ಅಂತ ಅವ್ರಿಗೆ. ಸೊ ಬಂದ್ಬಿಟ್ಟು ವೆಜ್ ಬಿರಿಯಾನಿ ಮಾಡು ಅಂತ ಹೇಳೋರೆ. ಸೊ ಓಕೆನಾ, ವೆಜ್ ಬಿರಿಯಾನಿ ಒಂದು ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಸ್ವೀಟಲ್ಲಿ ಏನು ಮಾಡಬೇಕು ಅಂತಂದರೆ ರಸ್ಮಲೈ ಮಾಡಬೇಕು ಅಂತ ಹೇಳೋರೆ. ಒಂದು ವೆಜ್ ಬಿರಿಯಾನಿ ಮತ್ತು ರಸ್ಮಲೈ ಇವೆರಡು ಮಾಡೋಣ. ಓಕೆನಾ ಮಮ್ಮಿ? ಓಕೆ, ವೆಜ್ ಬಿರಿಯಾನಿ ಮತ್ತು ರಸ್ಮಲೈ ಗೈಸ್, ಇವೆರಡು ನಾನೇ ನಮ್ಮ ಅಮ್ಮನ ಹೆಲ್ಪ್ ಇಲ್ದಿರ ಮಾಡ್ತೀನಿ ಗೈಸ್. ಹಂಗಂತ ಮಾಡೋಕ್ಕೆ ಬರಲ್ಲ ನನಗೂ. ಯೂಟ್ಯೂಬ್ ಇದೆ, ಯೂಟ್ಯೂಬ್ ನೋಡ್ಕೊಂಡು ಮಾಡೋದು ನಾನು ಇವಾಗ. ಯೂಟ್ಯೂಬಲ್ಲಿ ಏನೇನು ಬೇಕೋ ಅಂತ ಇಂಗ್ರೀಡಿಯೆಂಟ್ಸ್ ನೋಡಿಬಿಟ್ಟು ಆರ್ಡ್ರ್ ಮಾಡಿಬಿಡ್ತೀನಿ. ಅದ್ರಲ್ಲಿ ಬರೋಷ್ಟರಲ್ಲಿ ಅದನ್ನೇನು ಬೇಕೋ ಚೆಕ್ ಮಾಡ್ಕೊತೀನಿ ಮನೇಲಿ ಏನೇನು ಇದೆಯೋ ಏನೇನಿಲ್ವ ಅಂತ. ಸೊ ಯಾವ್ದಿಲ್ವೋ ಅದನ್ನು ಆರ್ಡ್ರ್ ಮಾಡ್ತೀನಿ. ಸೊ ಆ್ಯಂಡ್ ಅವ್ರಿಗೆ ಕಾಂಪ್ಲಿಮೆಂಟ್ರಿಗೆ ಅದನ್ನು ಜ್ಯೂಸ್ ಬೇಕಂತ ಅದನ್ನು ಜ್ಯೂಸ್ನ ತರಿಸ್ಕೊಡ್ತೀನಿ. ಅದೊಂದು ಬನ್ನಿ. ಓಕೆನಾ ಮಮ್ಮಿ? ಹಾಂ ಗೈಸ್ ಇವಾಗ ಮಾಡೋಣ. ನೋಡೋಣ ತಿನ್ನೋಕ್ಕಾಗುತ್ತೋ ತಿನ್ಬೋದೋ ನೋಡಬೇಕು ಗೈಸ್. ನನಗೆ ಹಿಂಗೆ ಅಂದ್ಬಿಟ್ರು ಜೇಮ್ಸ್.
ಸರಿ ಗೈಸ್, ಇದನ್ನ ಚಾಲೆಂಜ್ ಆಗಿ ತಗೊಂಡು ಸಕ್ಕತ್ತಾಗಿ ಮಾಡ್ಕೊಡ್ತೀನಿ ಗೈಸ್. ನೀವು ಏನೇ ಇದ್ರು ಮಮ್ಮಿ ಹಾನೆಸ್ಟಾಗಿ ಹೇಳ್ಬೇಕು, ಓಕೆನಾ? ಏನೇ ಇದ್ರು ನಾನು ಹಿಂಗೆ ಮಾಡಿದ್ರು ಅದನ್ನು ರಿವ್ಯೂನ ಹಂಗೆ ಕೊಡಬೇಕು. ಜಾಸ್ತಿ ಆಗಲಿ ಕಡಿಮೆ ಆಗಲಿ ಆ ಥರ ಎಲ್ಲ ಹಾನೆಸ್ಟಾಗಿ ಕೊಡಬೇಕು, ಓಕೆನಾ? ಗೈಸ್ ಬನ್ನಿ ಗಾಯ್ಸ್, ನಾನಿವಾಗ ನನ್ನ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಐಟಮ್ಸ್ ಬಂದಿದೆ, ಆರ್ಡರ್ ಮಾಡಿದ್ನಲ್ಲ ಅದೆಲ್ಲ ಬಂದಿದೆ. ಸೊ ಬನ್ನಿ ಈಸ್ಕೊಂಡು ಬರೋಣ. ನೋಡಿ ನಮ್ಮ ಶಾಜು ಸಿಕ್ಕಿದೆ ಕಾಲೇಜ್ಗಿಂದ ಬೈಕ್ ತೊಗೊಂಡು. ನೋಡಿ ಫುಲ್ಲು ರಿಚ್ ಕಿಡ್ ಆಗಿ ಗಾಡೀಲಿ ನೋಡಿ ಇಲ್ಲಿ ಶಶಿ ಅವ್ರ ಅಮ್ಮಿ ಹೆಸರು ಹಾಕೊಂಡು ನೋಡಿ ಬಂದ್ರು ಮಾತಾಡಿಸ್ತಿರಂಗೆ ಹೋಗ್ತಾ ಇರೋದು. ಅಮ್ಮನ ಅಲ್ಲಿ ಗಂಟೆ ಬಿಡ್ತಾ ಇಲ್ಲ, ಬರೀ ಗಾಡಿ ತಗೊಂಡು ಇಂಥ ಶೋಕಿಗಳು ಗೈಸ್. ಎಲ್ಲ ದೊಡ್ಡವರಾಗೋದ್ರು ಗೈಸ್. ನಾನು ಏನೋ ಮಾತಾಡ್ತಿದ್ದೀರ, ನಮ್ಮಮ್ಮ ಆ ಅಂಗಡಿಲಿ ಸೀರೆ ನೋಡು ಅಂತ ನನಗೆ. ನಾನು ಸೀರೆ ನೋಡ್ಬಿಟ್ಟು ನಾನೇನು ಮಾಡಲಿ? ಸೀರೆನಾ? ಸೀರೆಯುಟ್ಟ ನವಿಲು ನೀನು ಹೆಣ್ಮಕ್ಳಿಗೆ ಸೀರೆ ಒಡವೆ ಬಿಟ್ಟು ಏನು ಅವ್ರಿಗೆ ಸೀರೆ ಕೊಡಿಸ್ಬೇಕು, ಅದಕ್ಕೆ ನನಗೆ ಸೀರೆ ನೋಡು ನೋಡ್ದಾ ಟ್ಯಾಕ್ಸ್ ಹಾಕೊಳ್ಳೋಕ್ಕೆ. ನಮ್ಮಮ್ಮ ಸರಿಯಾಗವ್ರೆ. ಆರ್ಡ್ರ್ ಮಾಡಿರೋರೆಲ್ಲ ಬಂದಿದೆ, ಇಲ್ಲಿ ಹಿಡ್ಕೊಂಡವ್ರೆ. ಇವಾಗ ಮನೆಗೆ ಹೋಗ್ತಾ ಇದೀವಿ ಎತ್ಕೊಂಡು. ಬನ್ನಿ ಮನೆಗೆ ಎತ್ಕೊಂಡೋಗಿ ಮಾಡೋಣ ಅಡುಗೆ. ಇಷ್ಟೆಲ್ಲ ಐಟಮ್ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಇವಾಗ ಫಸ್ಟು ವೆಜ್ ಪುಲಾವ್ ಮಾಡ್ಕೊಂಬಿಡೋಣ. ವೆಜ್ ಬಿರಿಯಾನಿ ಮಾಡಿಬಿಡೋಣ. ಯಾಕಂದರೆ ವೆಜ್ ಬಿರಿಯಾನಿ ಫಸ್ಟು ಖಾರ ಐಟಮ್ ಅಲ್ವಾ. ವೆಜ್ ಬಿರಿಯಾನಿ ಫಸ್ಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಸ್ವೀಟು ಅದೊಂದು 15-10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಸೊ ವೆಜ್ ಬಿರಿಯಾನಿ ಮಾಡ್ಕೊಂಡು ಹಂಗೆ ರಸಮಲೈ ಮಾಡೋಣ. ಸೊ ಇವಾಗ ಇಷ್ಟು ಐಟಮ್ಸ್ನ ತಂದಿದ್ದೀನಿ. ಇವಾಗೆಲ್ಲ ಚಾಪ್ ಮಾಡ್ಕೊಂಬಿಡಬೇಕು. ನಾನು ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಕಟ್ ಮಾಡಿಕೊಂಡು ವಾಟರ್ಗೆ ನೋಡ್ರಿ ಹಂಗೆ ತೊಳ್ಕೊಂಬಿಡೋಣ ಅಂತ ಒಟ್ಟಿಗೆ. ಅವ್ರು ವೀಡಿಯೋ ಮಾಡ್ತಾಯಿರೋದು ಇವತ್ತು ನಂದು. ಸೊ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ನೀಟಾಗಿ ಮಾಡಿ ಗೈಸ್. ಇವಾಗ ಕ್ಯಾಮ್ರಾ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ನಮ್ಮ ಮಮ್ಮಿ ವೀಡಿಯೋ ಮಾಡೋದು ನಂದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನೇ ನಮ್ಮ ಅಮ್ಮನ ಕಟ್ ಮಾಡಿಕೊಡು ಅಂತ ಕೇಳಿಲ್ಲ. ನಮ್ಮ ಅಮ್ಮನೇ ಇದೊಂದು ನಾನು ಕಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದೆ ಸುಮ್ಮನೆ. ಅದನ್ನು ಅವರೇ ಇದೊಂದು ಕಟ್ ಮಾಡಿಕೊಡ್ತಾರೆ. ನಾನು ಹೇಳಿಲ್ಲ ಮಮ್ಮಿ ನಿಮಗೆ, ಆಮೇಲೆ ಹೇಳ್ಬಾರ್ದು ನಿಂದೇನಿಲ್ಲ ಅಂತ. ಅದಕ್ಕೆ ಪ್ರೂಫ್ ಗೈಸ್ ಈ ವಿಡಿಯೋ. ನಾನು ನೋಡಿ ಅದನ್ನ ಕಟ್ ಮಾಡೋ ಅಂತನೂ ನಾನು ಹೇಳಿಲ್ಲ, ಅವರೇ ಮಾಡ್ತಾರೆ. ನಾನು ನೋಡ್ರಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್ ಇವಾಗ ನೋಡ್ರಿ ವೆಜಿಟೇಬಲ್ಸ್ನೆಲ್ಲ ಇದು ನಾನು ಚಾಪ್ ಮಾಡ್ಕೊಂಡಿರೋದು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ತೋರಿಸ್ತೀನಿ ಬರ್ರಿ ಪ್ರೊಸೀಜರ್. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ನೆಕ್ಸ್ಟು ಕರ್ಡ್ ಹಾಕೊಬೇಕು. ಸೀಸರ್ ಕೊಡಿ ಮಮ್ಮಿ. ಕರ್ಡ್ ಹಾಕೊಳ್ಳಿ. ಆಮೇಲೆ ಕರ್ಡ್ ಗರಂ ಮಸಾಲ ಹಾಕೊಳ್ಳಿ. ಆಮೇಲೆ ಜೀರಾ ಪೌಡರ್ ರೈಸ್ ಸಾಲ್ಟ್ ಎಲ್ಲ ಹಾಕಾಯ್ತು. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗೆ. ಇದೆಲ್ಲ ಎಲ್ಲ ಜೊತೆಗೆ ಮಿಕ್ಸ್ ಆಗಬೇಕಾಯ್ತು ಇದು. ಸೊ ಗೈಸ್ ಚೆನ್ನಾಗಿ ಕಲಿಸಿದ್ದೀನಿ ಫುಲ್ಲು. ನೋಡ್ರಿ ಎಲ್ಲದಕ್ಕೂ ಸ್ಪ್ರೆಡ್ ಆಗಿದೆ. ಸೊ ಗೈಸ್ ಇವಾಗ ಗ್ಯಾಸ್ ಹಂಚ್ಕೊಂಡೆ. ಇವಾಗ ಇದಕ್ಕೆ ಮಮ್ಮಿ ಅದು ಇದು ಕೊಟ್ಟಿಲ್ಲ ನೀವು ಸ್ಪೈಸಸ್ಗಳು. ಇವಾಗ ಬಾಸ್ಮತಿ ರೈಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ವಾಶ್ ಮಾಡಿಕೊಂಡು ಇವಾಗ ಇದನ್ನು ಸಪ್ರೇಟಾಗಿ ಇದು ಮಾಡ್ಕೊಬೇಕು, ಬಾಯ್ಲ್ ಮಾಡ್ಕೊಬೇಕು. ಬನ್ನಿ ಇದನ್ನು ಬಾಯ್ಲ್ ಮಾಡ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಜೊತೆ ಇವಾಗ ಆನಿಯನ್ ಫ್ರೈ ಮಾಡ್ಕೊಬೇಕಲ್ಲ ಸ್ವಲ್ಪ, ಅದನ್ನು ಓಕೆ ಗೈಸ್. ಸೊ ಅದನ್ನು ಕಾಯ್ಲಿ ಗೈಸ್. ಅದು ಕಾಯೋ ಗಂಟ ನೋಡಿರಿ ಇದು ಕುದೀತಾ ಇದೆ, ಇನ್ನೂ ಕುದಿಬೇಕಿದು. ಕುದ್ದಾದ್ಮೇಲೆ ರೈಸ್ನ ಅದ್ರೊಳಗೆ ಹಾಕಬೇಕು ಗೈಸ್. ಇಲ್ಲಿ ರೈಸ್ ವಾಟ್ರ್ ಜಾಸ್ತಿ ಕುದೀತಾ ಇದೆ, ಫುಲ್ಲು ಬಿಸಿ. ಇದಕ್ಕೆ ಹಾಕ್ಬಿಡಲ ಮಮ್ಮಿ? ಆ ರೈಸ್ ಇದ್ರೊಳಗೆ ಹಾಕ್ತಿದ್ದೀನಿ. ಇವಾಗ ನೆಕ್ಸ್ಟು ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ಅದು ಆನಿಯನ್ನೆಲ್ಲ ಫ್ರೈ ಮಾಡಿದೆ. ಸೊ ಅದೇ ಆಯಿಲ್ ಇತ್ತು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಷ್ಟು ಜೀರಿಗೆ ಮತ್ತು ಇದೆಲ್ಲ ಹಾಕಿದ್ರು. ಈಗ ಮತ್ತೆ ಆನಿಯನ್ನ ಫ್ರೈ ಮಾಡಬೇಕು. ಎತ್ತಿಕೊಳ್ತೀವಿ. ಸೊ ಇವಾಗ ಇಟ್ಟಿದ್ದೀನಲ್ಲ ಇದನ್ನೆಲ್ಲ ಇದ್ರೊಳಗೆ ಹಾಕ್ಕೊಬೇಕು. ಹಾಂ ಯಾಕೆ ನಾನು ಕೈ ಮುಕ್ಕೊಂಡಿಲ್ಲ, ದೇವ್ರ ಪೂಜೆ ಮಾಡೋಣ. ನಮ್ಮಮ್ಮ ಏನು ಮಾಡೋರು ಅಂದರೆ ಇಲ್ಲಿ ವಿಡಿಯೋ ಮಾಡಿರಿ ಅಂತ ಇಷ್ಟೊತ್ತು ಹಾಕಿದ್ದೆ ಗೈಸ್. ಇದನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಏನೇನೋ ಮಾತಾಡಿದ್ದೀನಿ ನಾನು ಇಷ್ಟೊತ್ತು. ನಮ್ಮಮ್ಮ ಸುಮ್ಮನೆ ಫ್ಲ್ಯಾಶ್ ಆನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟವ್ರು ಗೈಸ್.
ವಿಡಿಯೋ ಆನೇ ಮಾಡಿಲ್ಲ. ಅವರು ಮಾತಾಡೋರು ಇದರಲ್ಲಿ ವಿಡಿಯೋದಲ್ಲಿ. ಅವ್ರು ಏನೇನೋ ಗಮ್ ಘಮ ಅಂತ ಇದ್ದದಲ್ಲ ಎಲ್ಲ ಮಾತಾಡೋರು ನಮ್ಮಮ್ಮ. ಆದರೆ ರೆಕಾರ್ಡ್ ಆಗಿಲ್ಲ ಗೈಸ್. ನಾನು ಇವಾಗ ಫೋನ್ ಇಸ್ಕೊಂಡು ಚೆಕ್ ಮಾಡಿದ್ದೀನಿ, ರೆಕಾರ್ಡ್ ಆಗಿಲ್ಲ ಗೈಸ್. ಇವಾಗ ಇದೆಲ್ಲ ಹಾಕಿದ್ದೀನಿ. ಇವಾಗ ಸ್ವಲ್ಪ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಸ್ಟೀಮ್ ಆಗಬೇಕು. ಅದು ಸ್ಟೀಮ್ ಆಗಿ ಬಾಯ್ಲ್ ಆಗಬೇಕು ಇದೆಲ್ಲ. ಸೊ ಇಲ್ಲಿ ಅಷ್ಟರಲ್ಲಿ ರೈಸ್ ಬಾಯ್ಲ್ ಆಗ್ತಾಯಿದೆ ಇಲ್ಲಿ ಸ್ವಲ್ಪ. ಸೊ ಇದಾದಮೇಲೆ ಅದಕ್ಕೆ ಇದರೊಳಗೆ ಈ ರೈಸ್ನ ಇದ್ರೊಳಗೆ ಹಾಕಿ ಸ್ವಲ್ಪ ಹೊತ್ತು ದಮ್ ಕಟ್ಬೇಕು ಗೈಸ್. ಅದರೊಳಗೆ ಅಲ್ಲಿವರೆಗೂ ಲೆಟ್ಸ್ಕೋ. ನಮ್ಮಮ್ಮ ನೋಡಿ ಇಲ್ಲಿ, ಹಾಂ ನೋಡ್ರಿ ಇಲ್ಲಿ ನಮ್ಮ ಮಗ ತೋರಿಸ್ರಿ ನಿಮಗೆ. ಇವಾಗ ರೈಸ್ ಹಾಕ್ತಾಯಿದ್ದೀನಿ, ಬಾಯ್ಲ್ ಮಾಡ್ಕೊಂಡಿರೋದು. ಇದ್ರ ಮೇಲೆ ದಮ್ ಕಟ್ಟಬೇಕಲ್ಲ ಇವಾಗ. ಸೊ ಇದನ್ನು ಮೇಲೆ ಹಾಕೊಡ್ರಿ. ಅಲ್ವಾ ಅಮ್ಮ? ಹಿಂಗೇನಾ? ಕರೆಕ್ಟಾಗಿ ಹಾಕಿದ್ದೀನಾ? ಈರುಳ್ಳಿ ನೋಡಿರಿ, ಇದು ಆನಿಯನ್, ಅದಕ್ಕೆ ಇವಾಗ ಹಂಗೆ ಮಾಡ್ಕೊಂಡಿದ್ದಾಗಲೇ ಇವಾಗ ಇದ್ರ ಮೇಲೆ ಹಿಂಗೆ ಹಾಕೊಬೇಕು. ಗೋಡಂಬಿ ಇವಾಗ ಫ್ರೈ ಮಾಡಿ ಹಾಕಬೇಕಾಯಿತು. ಪುದೀನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಿದೆ ಇಲ್ಲಿ ನನಗೇನೆ. ಈಗ ಪ್ಲೇಟ್ ಅದ್ರ ಮೇಲೆ ದಮ್ ಕಟ್ಟಬೇಕಲ್ಲ ಗೈಸ್. ಅದ್ರ ಮೇಲೆ ಇದ್ರ ತುಂಬ ನೀರು ಹಾಕ್ಬಿಟ್ಟು ಇಟ್ಬಿಡ್ರಿ. ಸೊ ಗೈಸ್ ಇವಾಗ ಫೈನಲಿ ಮುಗೀತು. ಇವಾಗ ಸ್ವಲ್ಪ ಅದು ಫುಲ್ ಎಲ್ಲ ಆದಮೇಲೆ ನಾವು ಅಮ್ಮಂಗೆ ಒಂದು ಪ್ಲೇಟ್ಗೆ ಹಾಕಿ ಟೇಸ್ಟ್ ಮಾಡಿಸಿ ನಿಮ್ಗೆ ಬರ್ತೀನಿ ಗೈಸ್. ಸೊ ಫೈನಲಿ ರೆಡಿ ಆಗಿದೆ ಗೈಸ್. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗೇನು ಸಕ್ಕದಾಗಿ ಕಾಣಿಸ್ತಿದೆ ಗೈಸ್. ಆದರೆ ಟೇಸ್ಟ್ ನಮ್ಮ ಅಮ್ಮ ಮಾಡಿ ಫಸ್ಟು ಅವ್ರಿಗೋಸ್ಕರ ಮಾಡಿರೋದು. ಸೊ ಫಸ್ಟ್ ಅವ್ರು ಟೇಸ್ಟ್ ಮಾಡಿಬಿಟ್ಟು ಹೆಂಗಾಯ್ತು ಅಂತ ಹೇಳಿ ಅದಾದ್ಮೇಲೆ ನಾನು ತಿಂತೀನಿ ಗೈಸ್. ನಮ್ಮಮ್ಮ ಊಟಕ್ಕೆ 0 ಶುಗರ್ ಕೋಕ್ ತೊಗೊಂಡು ಬರ್ತಾವ್ರೆ ನನಗೋಸ್ಕರ ಗೈಸ್. ಇವಾಗ ನಮ್ಮ ಅಮ್ಮನಿಗೆ ಇದನ್ನು ಟೇಸ್ಟ್ ಮಾಡ್ಸೋಣ, ಹೇಗಿದೆ ಅಂತ ರಿವ್ಯೂ ಕೇಳೋಣ. ಮಮ್ಮಿ ಆನೆಸ್ಟಾಗಿ ರಿವ್ಯೂ ಹೇಳ್ಬೇಕು ನೀವು, ಓಕೆನಾ ಗೈಸ್? ಇವಾಗ ಅವ್ರು ಕೊಟ್ಟಿದ್ದೀನಿ, ಅವ್ರು ರಿವ್ಯೂ ಕೇಳೋಣ. ಇರಲಿ, ಅವ್ರು ತಿನ್ನಲಿ ಫಸ್ಟ್ನೇ ಬೈಟು. ನಿಜ ಹೇಳೋದಲ್ಲ, ದೇವ್ರನೇ ಚೆನ್ನಾಗಿದೆ. ನಿಜ ಹೇಳ್ರಿ, ಸುಳ್ಳು ಹೇಳ್ಬಾರ್ದು. ನಿಜ, ನಾನು ಮಾಡಿದ್ದೀನಿ ಅಂತ ವಿಡಿಯೋಗೋಸ್ಕರ ಸುಳ್ಳೆಲ್ಲ ಹೇಳ್ಬಾರ್ದು. ನಿಜ ವಿಡಿಯೋ ಮಾಡ್ತಾ ಇದ್ದೆ, ಮತ್ತೊಂದು ಮಾಡ್ತಾ ಇದ್ದೆ ಅಂತಲ್ಲ, ಹಾಂ ನಿಜವಾಗ್ಲೂ ಹೇಳ್ತೀನಿ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನಂಗೊಂದು ಬೇಡ್ತೀನಿ ಸರಿ. ತುಂಬಾ ಚೆನ್ನಾಗೈತೆ. ಚೆನ್ನಾಗಿದೆ ಗಾಯ್ಸ್. ದೇವ್ರಾಣಿಗೂ ಅಂದ್ರೆ ನೀವು 10 ಎಷ್ಟು ಕೊಡ್ತೀರಾ ಫಸ್ಟ್ ನೀವು ಹೇಳ್ಬಿಡ್ರಿ. 9.5. 9.5 ಹಾಂ. ನಾನು 10ಗೆ 9.5 ನಾನು ಕೊಟ್ಕೋತೀನಿ ಗೈಸ್. ಯಾಕಂದರೆ 5% ಎಫರ್ಟ್ಸ್ ನಮ್ಮ ಅಮ್ಮಂದಿದೆ ಇದರಲ್ಲಿ. 5% ಇದೆ ಗೈಸ್. ಬಟ್ ಇದು ಓವರಾಲ್ ನೋಡಿದ್ರೆ ಟೇಸ್ಟು ಸಕ್ಕದಾಗಿದೆ ಗೈಸ್. ನಿಜ ನನಗೆ ಗೊತ್ತಿಲ್ಲ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ. ಗೈಸ್ ನಿಜವಾಗ್ಲೂ ಚೆನ್ನಾಗಿದೆ. ಸೊ ವೀಡಿಯೋಗೋಸ್ಕರ ನಾನು ಏನು ಸುಳ್ಳು ಹೇಳ್ತೀನಿ, ಆನೆಸ್ಟಾಗಿ ನಮ್ಮ ಮಮ್ಮಿ ಕೇಳಿರ್ಬೇಕಾರೆ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಸೊ ಅವ್ರು ತಿಂತಾ ಇದ್ದಾರೆ ನೋಡ್ರಿ, ಚೆನ್ನಾಗಿದೆಯಾ? ಸೂಪರಾ? ಸೊ ಗೈಸ್ ಅವ್ರು ತಿನ್ಬಿಡಲಿ, ನಾನು ಇವಾಗ ತಿನ್ಬೇಕು ಗೈಸ್. ಸೊ ಹೋಪ್ ಈ ವ್ಲಾಗ್ ನಿಮ್ಗೆ ಇಲ್ಲಿ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ವ್ಲಾಗ್ ಜೊತೆ. ಸೊ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಬೈ ಮಾಡ್ಬಿಡ್ರಿ ಎಲ್ಲರಿಗೂ. ಬಾಯ್.